ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇಕಣ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ರೀತಿ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಮಾಡಿರೋಂಥದ್ದು ಸ್ನೇಹಿತರೆ. ಹಾಗೆ ಇನ್ನೊಂದು ಸರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ನೋಡ್ತಾ ಇರ್ಬೋದು, ಇಲ್ಲಿ ಜೋಕಾಲಿ ಆಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಜೋಕಾಲಿ ಆಡೋದು. ನನ್ನ ಮಗ ನೋಡಿ ಅಲ್ಲಿ ನಗ್ತಾ ಇರೋದು. ಸ್ನೇಹಿತರೆ, ಇನ್ನೂ ಅರ್ಶಿನ ಕುಂಕುಮಕ್ಕೆ ಬಂದು ಹೋಗ್ತಿದ್ದಾರೆ. ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ನೋಡಬೇಕು, ಅಂದರೆ ತುಂಬ ಜನಕ್ಕೆ ಕರಿತೀವಿ ನಾವು. ಹಾಗಾಗಿ ಇನ್ನೂ ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಸಾಯಂಕಾಲ ಟೈಮಲ್ಲಿ ತುಂಬ ಜನ ಬರ್ತಾರೆ. ಆವಾಗ ವಿಡಿಯೋ ಮಾಡೋದಾದರೆ ಮಾಡ್ತೀನಿ, ಇಲ್ಲ ಅಂದರೆ ನೋಡ್ತೀನಿ, ಟ್ರೈ ಮಾಡ್ತೀನಿ ಸ್ನೇಹಿತರೆ. ಹಂಗೆ ಈ ಒಂದು ಪೂಜೆ ಯಾವ ರೀತಿ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ. ನನ್ನ ಮಗನೇ ಹೇಳ್ತಿದ್ದೇನೆ, ಏನು ತಿನ್ನೋದು? ಹಾಂ, ಅಡಕ್ಕಿ ತಿಂತ ನೋಡ್ತಾ ಇರ್ಬೋದು. ಊಟ ಮಾಡಿ ಹೋಗ್ಯಾರ, ಪ್ಲೇಟ್ ಹಂಗೆ ಐತಿ. ಏನು ಮರಾಣಿ ಮಕ್ಕಂಬಟ್ಟಿ? ಯಾಕೆ ಇವತ್ತು ಎಷ್ಟು ಗಂಟೆಗೆ ಇದ್ದಿದ್ದಿ? 3 ಗಂಟೆಗೆ. ನನ್ನ ಮಕ್ಕಳು ಎಲ್ಲರೂ 3 ಗಂಟೆಗೆ ಎದ್ದಾರೆ, ನಾನು ಮಾತ್ರ 2 ಗಂಟೆಗೆ ಎದ್ದಿದ್ದೆ. 2 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನೀನಿದ್ದ 3:50 ಆಗಿತ್ತ. ನೀನು ಎದ್ದಾಗ 3 ಗಂಟೆಗೆ ಇತ್ತು ನೋಡಿ. ಅಷ್ಟು ಗಡಾಗಿ ಎದ್ದು ಇವತ್ತು ಎಲ್ಲರೂ ಸ್ನಾನ ಪೂಜೆ ಅಲ್ಲ. ಇವಾಗ ಮತ್ತೆ ನಿದ್ದೆ ಮಾಡೋದ? ಹಂಗಾದ್ರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ? ಏನು ಊಟ ಮಾಡಿದೆ? ಹೋಳ್ಗಿ, ಅನ್ನ ಸಾಂಬಾರು. ಸಾಂಬಾರು ಚೆನ್ನಾಗಿತ್ತ? ಹಾಯ್ ಪುಷ್ಪ. ನಮ್ಮ ಪುಷ್ಪಾವತಿ ಇವತ್ತು ಸೀರೆ ಉಟ್ಕೊಂಡು ಮಿಂಚಿಂಗೋ ಹಬ್ಬದ ಸಡಗರ ಜೋರಾಗಿ ನಡೆಯಕತ್ತ. ಹಾಯ್ ಮಾಡೆ ನನ್ನ ಒಂದು ವ್ಯೂವರ್ಸ್ಗೆ. ಹಿಂದಕ್ಕೆ ತಿರಿ ಮಾಡ, ಮುಂದೆ ತಿರಿ ಮಾಡು. ಹೋಳಿಗೆ ಇವತ್ತು ನಾನಂತೂ ಅಡುಗೆ ಮನೇಲಿ ಏನಕ್ಕೂ ಬಂದಿಲ್ಲ. ಬೆಳಗ್ಗೆ ಬಂದೋದಕ್ಕೆ ತಿರುಗಿ ಬಂದೇ ಇಲ್ಲ. ಅನ್ನ ಸಾಂಬಾರು ಇದು ಯಾವುದದು ಬಾಳೆಹಣ್ಣು ಶೀಕರಣೆ, ಹೋಳಿಗೆ, ಸಾಂಬಾರು ಚೆನ್ನಾಗೈತಿ. ರೈಸಿನ ಇಷ್ಟೊಂದು ಐತಿ. ಇನ್ನು ತುಂಬ ಜನ ಬಂದಿಲ್ಲ, ಬಂದರೆ ಖರ್ಚಾಗತ್ತೆ. ಬಾಳೆಹಣ್ಣು ತಿನ್ಬೇಕು. ಇಷ್ಟು ಸಾಂಬಾರು ಹೋಗತಿ. ಇನ್ನು ಊಟ ಮಾಡೋದೈತಿ. ಹೋಳಿಗೆ ಬಂದವರಿಗೆಲ್ಲ ಮಾಡಬೇಕು. ಹಾಯ್ ಹಾಯ್. ಇಲ್ಲಿ ಪೂಜೆ ಈ ರೀತಿ ಆಗಿದೆ. ಇವತ್ತೆಷ್ಟು ನಾನು 2 ಗಂಟೆಗೆ ಎದ್ದೆ, 3 ಗಂಟೆ 3:30 ಅಷ್ಟೊತ್ತಿಗೆ ಈ ರೀತಿ ಪೂಜೆ ಮಾಡಿದ್ದೆ ನಾನು. ದೀಪ ಎಣ್ಣೆ ಮಾತ್ರ ಹಂಗೆ ಇದೆ ಕರೆಕ್ಟಾಗಿ. ಇವಾಗ ಟೈಮ್ ಎಷ್ಟಾಗೈತಿ ಇವಾಗ? ಟೈಮ್ ಎಷ್ಟಾಗೈತಿ ಇವಾಗ? 3 ಗಂಟೆಗೆ ಅಲ್ಲ, 2 ಗಂಟೆಗೆ ಇದೆ. 2:11 ಆಗೈತಿ. 2:11 ಆದರೂ ಹಾಂ. ಯಾಕ ಯಾಕೆ ಹೋಗು. ಇಲ್ಲಿ ನೋಡಿ, ಯಾರಮ್ಮ ಅವ್ರು? ಯಾರಮ್ಮ ಅವರು? ನಮ್ಮಮ್ಮ ಬಂದಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಎಷ್ಟು ಹತ್ರ ಆಗ್ಯಾಳ ನನ್ನ ಮಗಳು. ಅಲ್ಲಿ ಮಠ ಇದ್ದಾಳಂತ ನೋಡಿ. ನಮ್ಮಮ್ಮ ಗಿಡ್ಡಿ ಇರೋದ್ರಿಂದ ಅವರಿಗೆಲ್ಲ ಜೋಕ್. ಅವರಿಗೆ ನಾನು ಇಷ್ಟ ಹತ್ರ ಆಗೀನಿ, ನಾನು ಇಷ್ಟ ಹತ್ರ ಆಗೀನಿ ಅಂತ ನೋಡಿ. ಹಾಂ, ಅವ್ರಿಗೆಲ್ಲ ವಿಶ್ ಮಾಡಿ ಮತ್ತೆ. ಏಯ್ ಚಿಂತು ವಿಶ್ ಮಾಡಮ್ಮ. ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಂತ. ಏನೇನ ಕ್ಲೀನಾಗಿ ಹೇಳ. ನೀಟಾಗಿ ಹೇಳ್ಬೇಕು, ಜೋಕಾಲಿ ಆಡ್ಕಂದಲ್ಲ. ಹೇಳು ಚಿಂತು. ನನ್ನ ಮಗಳಿಗಂತೂ ಈ ವರ್ಷಕ್ಕೆ ನಿಜವಾಗ್ಲೂ ಮಾತು ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಏನು ತಿನ್ನೋದದು? ಅಡಿಕೆ ತಿನ್ಬಾರ್ದ?
ಸಾಕು ಬಾ ಅದೇ ಬೆಳಗ್ಗೆಯಿಂದ ಹಾಕಿ ಅಲ್ಲ ಮತ್ತೇನು ಇವಾಗ. ದುಡ್ಡು ನೋಡಿ ಎಷ್ಟಿದಾವೆ. ಇವತ್ತು ತಗೊಂಡೋಗಿ ನೀನೇನು ತಗೊಂಬರ್ತೀನಿ ಹೋಗಿ. ಹಾಂ ಏನು ತಗೊಂಬರ್ತಿ? ಡ್ರೆಸ್. ನಾಳೆ ಮತ್ತೆ ರಕ್ಷಾಬಂಧನ ಐತಲ್ಲ ಮತ್ತೆ ರಾಖಿ ಕಟ್ಟಲ್ಲ ಏನು ನೀ ಯಾರನ್ನು ಬಿಡಲ್ಲ ಯಾರನ್ನು ಬಿಡಲ್ಲ. ಅಲ್ಲಮ್ಮ ಯಾರಿಗಾದ್ರು ಗಿಫ್ಟ್ ಕೊಟ್ಟವ್ರಿಗೆ ಎಷ್ಟು ರಾಖಿ ಕಟ್ತಿ? ಹಾಂ ಇಲ್ಲಿದ್ರೆ ಕಟ್ಟಲ್ಲ. ಅಪ್ಪ ಜೊತೆ 100 ರೂಪಾಯಿ ಇಸ್ಕೊಂತೀಯ, ಅದನ್ನ ಕೊಡ್ತೀಯ ಚಿಂತೆಗ ಅಷ್ಟೇ ಸಾಕು 100 ರೂಪಾಯಿ. ಹ್ಞೂ ಮತ್ತೆ 50,000 ಕೊಡೋಕೋ. ಮತ್ತೆ ತಂಗಿ ಒಬ್ಬ ತಂಗಿ ಅದಳ. ಹಾಂ ಏಯ್ ಬಾ ಕಡೆ. ಹಾಂ 10,000 ಇದೆ. ಎಲ್ಲಿ ಅನ್ಸ್ಯ ಮಂದಿ ಎಲ್ಲಿ ನೋಡಿ ಅಲ್ಲಿ ದೇವ್ರ ಹತ್ರ ಇಟ್ಟಿರೋ ದುಡ್ಡು ತಗೊಂಡು ಅವ್ರ ತಂಗಿ ಕೊಡ್ತಾರಂತೆ. ಹಾಂ ನೀನು ನೈವೇದ್ಯ ಮಾಡೋದು ಬಾರಮ್ಮ ತಾಯಿ. ನೋಡೇನು ಯಾವಾಗ ಎದ್ದು ಇದು ರಾಖಿ ಕಟ್ಬೇಕು ಅಣ್ಣಂದ್ರಿಗೆ ಎಲ್ಲರಿಗೂ 3 ನಾಳೆನೇ ಇರೋದು. ಹ್ಞೂ ಅಯ್ಯೋ ನಾಳೆ ಹುಚ್ಚಿ ನಾಳೆಮ್ಮ ಕೇಳು ಅವ್ರನ್ನಾದ್ರೂ. ಹಾಂ ಕೇಳ್ಕೊಂಬ ಮತ್ತೆ ನಾಳೆ ಉಣಿವಲ್ಲ ಮತ್ತೆ ತಂಗಿ ಮಠದ ಸರಮಂಗಳ ತಂಗಿ ಆಕಿ ನೋಡ್ತಾಳ, ಅವ್ರು ವಿಡಿಯೋ ನೋಡ್ತಾಳ. ಹೇಳಾಕಿ ಏನಂತ ಈ ಕಡೆ ತಿರಿ ನೋಡ ಅವ್ರಿಗೆ ಹೇಳ. ತಂಗಿ ಮಠದ ಸರಮಂಗಳ ತಂಗಿ ಮಠದ ಸರ್ವಮಂಗಳ ಊರಿಗೆ ಓದ್ಲಾಕೆಲ್ಲ ಟಾಟಾ ಮಾಡಿ ಹುಚ್ಚಂಗಿ ಆಗಿರ್ತಾಳ. ಮತ್ತೆ ಆಕಿ ಹುಚ್ಚಂಗಿ ಮಟ್ಟಿದಾಗ ಹೆಸರು ಅಲ್ಲ. ಹೆಂಗೈತಿ ಅದು ಪೂಜೆ? ನೀಟಾಗಿ ಹೇಳಲ್ಲ ಅವ್ರಿಗೆ ಕೇಳ್ಸಂಗ. ಬೇಸಾಗೈತೆ. ಯಾವಾಗಾದ್ರೂ ಇಷ್ಟು ಗಿಡ ಐತಿದ್ದೆ ಯಾವಾಗಾದ್ರು? ಫೋನ್ ತೆಗೀರಿ ಅದ ಫೋನ್ ಆಫ್ ಮಾಡು. ಯಾವಾಗಾದ್ರೂ ಇಷ್ಟು ಗಿಡ ಇದ್ದಿದ್ದೆ? ಎದ್ದಿಲ್ಲಲ್ಲ. ಇವತ್ತು ಉಪವಾಸ ಇರೋದ್ರಿಂದ ನಮ್ಮ ಅಕ್ಷಿತ್ ಅವರು ಟೀ ಮಾಡ್ಕೊಂಡು ಬಂದಿದ್ದಾರೆ ನಮಗೋಸ್ಕರ. ಬೆಳಗ್ಗೆ ಒಂದ್ಸರಿ ಟೀ ಕುಡ್ದೆ, ಇವಾಗ ಒಂದ್ಸರಿ ಟೀ ಕುಡ್ತಾ ಇದ್ದೀನಿ ಅಷ್ಟೇ. ನೋಡಿ ಥ್ಯಾಂಕ್ ಯು. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬೆಳಗ್ಗೆ 1 ಕಪ್ ಟೀ, ಇವಾಗ 1 ಕಪ್ ಟೀ ಅಷ್ಟೇ ಚಿಂತು. ಎಷ್ಟು? ನಾನು ಕುಡಿಯೋದೇ ಇಲ್ಲಪ್ಪ ಮರೆ. ಇವತ್ತು ಉಪವಾಸ ದಿನ ಕುಡಿಯಕತ್ತೇನೆ ಅಷ್ಟೇ. ನಾನು ಟೀನೇ ಕುಡಿಯಲ್ಲ ಜಾಸ್ತಿ. ಬೆಳಗ್ಗೆ ಸಾಯಂಕಾಲ ಬಿಟ್ರೆ ಯಾವಾಗೂ ಕುಡಿಯಲ್ಲ ಅಲ್ಲ ಚಿಂತು? ಓನ್ಲಿ ಹಾಲು ಮೊಸರು. ಜೋಗಲ್ಲಿ ಇದೆಯಪ್ಪ. ಆಯ್ತು ಟಾಟಾ ಮಾಡಿ ಚಿಂತಿದ್ರಿ. ಇವತ್ತಿನ ಒಂದು ವಿಡಿಯೋ ಹೇಗಿತ್ತು, ಮತ್ತೆ ನಮ್ಮ ಒಂದು ಹಬ್ಬದ ಸಡಗರ ಹೇಗಿತ್ತು, ಮತ್ತೆ ನಾವು ತಿನ್ನಕ್ಕೆ ಬರುತ್ತಾ ನಿನಗೆ? ಚಿಂತ ವರ್ಣ ಕೇಳಮ್ಮ ಇವ್ರಿಗೆ. ಅವರು ಹಬ್ಬ ಹೆಂಗಾಯ್ತು ನಿಂದ್ರಸಮ್ಮ. ಓಕೆ ಸ್ನೇಹಿತರೆ, ಇವತ್ತಿನ ಹಬ್ಬ ಹೆಂಗಾಯ್ತು ಕಮೆಂಟ್ ಮಾಡಿ. ನೀನ್ ತಗೋರಿ ಅಂತ ಕೊರ ಏನು ಕಾಣಿಸಲ್ಲ. ಹಿಂದೆ ಸರಿ ಏನು ಕೊಡಕತ್ತಿ ಈಗ? ಎದಕ್ಕ ಗುಡಿ ಕೊಡ್ಬೇಕ? ಏನೇನದ ಅರ್ಶಿನ ಕುಂಕುಮ ಹಿಂಗ್ ಕೊಡದ? ಪದ್ಧತಿ ಏನದು? ನೋಡಿ ಅಲ್ಲಿ ನಮ್ಮ ಅಜ್ಜಿ, ಅವ್ರ ಅಜ್ಜಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬ್ತಾ ಇದ್ದಾಳ.
ಹುಚ್ಚಿ ಯಾವ್ದ ಹುಡುಗಿ ಏನೋ ಮಾರಕ್ಕಿದ್ದಂಗ ಗೊತ್ತಾಗದ ಬಂದ